ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಪ್ರೀವಿಯಸ್ ಕ್ಲಾಸ್ಗಳಲ್ಲಿ MBA ಎಂಟ್ರೆನ್ಸ್ ಎಕ್ಸಾಮ್ ಏನಿದೆ ಅಥವಾ ನ್ಯಾಷನಲ್ ಲೆವೆಲಲ್ಲಿ ಬರುವಂತಹ MBA ಎಂಟ್ರೆನ್ಸ್ ಎಕ್ಸಾಮಿನ ಡಿಫ್ರೆಂಟ್ ಎಕ್ಸಾಮಿನ ಸಿಲೆಬಸ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ಕೂಡ ಈ ತರಗತಿಯಲ್ಲಿ MBA ಎಂಟ್ರೆನ್ಸ್ ಎಕ್ಸಾಮ್, ಅದರಲ್ಲೂ ನ್ಯಾಷನಲ್ ಲೆವೆಲಲ್ಲಿ ಬರುವಂತಹ XAT ಅನ್ನುವಂತಹ ಎಕ್ಸಾಮ್ ಏನಿದೆ ಅಥವಾ ಎಕ್ಸೇವರ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳ್ತೀವಿ, ಆ ಎಕ್ಸಾಮಿನ ಸಿಲೆಬಸ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಥವಾ ನೀವು ಎಕ್ಸೇವರ್ ಆಪ್ಟಿಟ್ಯೂಡ್ ಟೆಸ್ಟನ್ನು ಪಾಸ್ ಮಾಡಬೇಕಾದ್ರೆ ಯಾವೆಲ್ಲ ಬುಕ್ಸನ್ನು ರೆಫರ್ ಮಾಡಬೇಕು ಅಥವಾ ಯಾವ ಬುಕ್ಸನ್ನು ರೆಫರ್ ಮಾಡಿದರೆ ನಿಮಗೆ ಎಕ್ಸಾಮ್ ಈಸಿಯಾಗಿ ನೀವು ಪಾಸ್ ಆಗ್ಬೋದು. ಇದನ್ನು ಇವತ್ತು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕಂದರೆ ನಾನು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ನಿಮಗೆ ಕ್ಯಾಟ್ ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು ಅಥವಾ ಮ್ಯಾಟ್ ಎಕ್ಸಾಮಿನ ಸಿಲೆಬಸ್ಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೆ. ಅದರಿಂದ ನಿಮಗೆ ಆ ಎಕ್ಸಾಮಿನ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಹೋಗುತ್ತೆ. ನೀವು ಯಾವ ಕಾನ್ಸೆಪ್ಟನ್ನು ಓದಬೇಕು, ಯಾವೆಲ್ಲ ಬುಕ್ಸನ್ನು ರೆಫರ್ ಮಾಡಬೇಕು, ಬೇಸ್ಡ್ ಆನ್ ದಟ್ ನೀವೇನು ಮಾಡ್ಬೋದು, ಬುಕ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ಪ್ರಿಪ್ರೇಷನನ್ನು ಡೇ ಬೈ ಡೇ ಅಪ್ಗ್ರೇಡ್ ಮಾಡ್ಕೊಳ್ತಾ ಹೋಗ್ಬೋದು. ಹಾಗಾದರೆ ಇವತ್ತು ಈ ತರಗತಿಯಲ್ಲಿ XAT ಎಕ್ಸಾಮ್ ಸಿಲೆಬಸ್ ಯಾವ ರೀತಿ ಇರುತ್ತೆ. ನಿಮಗೆ ಆಲ್ರೆಡಿ ಗೊತ್ತಿದೆ, XAT ಅನ್ನೋದು ಕೂಡ ನ್ಯಾಷನಲ್ ಲೆವೆಲಲ್ಲಿ ಕಂಡಕ್ಟ್ ಮಾಡುವಂತಹ ಎಕ್ಸಾಮ್ ಆಗಿರುತ್ತೆ. ಅಥವಾ XAT ಎಕ್ಸಾಮಿಗೆ ಬಂದರೆ ನಿಮಗೆ ಅಲ್ಲಿ ಯಾವ ರೀತಿ ಎಕ್ಸಾಮ್ ಪ್ಯಾಟ್ರನ್ ಇರುತ್ತೆ ಅನ್ನೋದನ್ನು ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಹೇಳಿದ್ದೆ. ಹಾಗಾದರೆ ಇವತ್ತಿನ ಈ ಕ್ಲಾಸಲ್ಲಿ ಈ XAT ಅನ್ನುವಂತಹ ಏನು ಎಕ್ಸಾಮ್ ಇದೆ ನ್ಯಾಷನಲ್ ಲೆವೆಲಲ್ಲಿ, ಇದರ ಸಿಲೆಬಸ್ಸನ್ನು ನೋಡ್ತಾ ಹೋಗೋಣ. ಯಾವೆಲ್ಲ ಕಾನ್ಸೆಪ್ಟ್ಸನ್ನು ಕೇಳ್ತಾರೆ ಅಥವಾ ಯಾವೆಲ್ಲ ಸೆಕ್ಷನ್ಸ್ ಇರುತ್ತೆ ಅನ್ನೋದನ್ನ ನೋಡ್ತಾ ಹೋದರೆ ನಿಮಗೆ ಆ XAT ಎಕ್ಸಾಮಿನ ಒಂದು ಡಿಟೇಲ್ ಪಿಕ್ಚರ್ ಸಿಗ್ತಾ ಹೋಗುತ್ತೆ. ಬೇಸ್ಡ್ ಆನ್ ದ್ಯಾಟ್ ನಿಮಗೆ ನೆಕ್ಸ್ಟ್ ಎಕ್ಸಾಮ್ ಅಪ್ಲೈ ಮಾಡಲಿಕ್ಕೆ ಅಥವಾ ಎಕ್ಸಾಮಿಗೆ ಸ್ಟಡಿ ಮಾಡಲಿಕ್ಕೆ ಅದು ಹೆಲ್ಪ್ಫುಲ್ ಆಗುತ್ತೆ. ಹಾಗಾದರೆ ಎಕ್ಸಾಮ್ ಪ್ಯಾಟ್ರನ್ ನಿಮಗೆ ಆಲ್ರೆಡಿ ಗೊತ್ತಿದೆ XAT ಇದು. ಇಲ್ಲಿ ನಿಮಗೆ XATಯಲ್ಲೂ ಕೂಡ 4 ಸೆಕ್ಷನ್ಸ್ ಇರುತ್ತೆ. ಒಂದು ಡಿಸಿಷನ್ ಮೇಕಿಂಗ್, ಇದು ಹೊಸ ಸೆಕ್ಷನ್. ಯಾಕಂದರೆ ಇದುವರೆಗೆ ನೀವು ಮ್ಯಾಟ್ ಆಗಲಿ, ಮ್ಯಾಟ್ ಆಗಲಿ ಅಥವಾ ಕ್ಯಾಟಲ್ಲಿ ಸೆಕ್ಷನ್ಸನ್ನು ನೋಡಿರಲಿಲ್ಲ. ಡಿಸಿಷನ್ ಮೇಕಿಂಗ್ ಅನ್ನೋದು XAT ಎಕ್ಸಾಮಲ್ಲಿ ಒಂದು ಹೊಸ ಸೆಕ್ಷನ್ ಆಗಿರುತ್ತೆ. ವರ್ಬಲ್ ಎಬಿಲಿಟಿ ಆ್ಯಂಡ್ ಲಾಜಿಕಲ್ ಎಬಿಲಿಟಿ ಇರುತ್ತೆ, ಅಥವಾ ಕ್ವಾಂಟಿಟೇಟಿವ್ ಎಬಿಲಿಟಿ ಆ್ಯಂಡ್ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಇರುತ್ತೆ, ಜನರಲ್ ನಾಲೆಡ್ಜ್ ಇರುತ್ತೆ. ಆಸ್ಪಿರೆಂಟ್ಸ್ ನಿಮಗೆ ಒಂದು ನೆನಪಿರಲಿ, ನೀವು ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ತಗೊಂಡ್ರೂ ಕೂಡ ಒಂದು ವರ್ಬಲ್ ಆ್ಯಂಡ್ ಲಾಜಿಕಲ್ ಎಬಿಲಿಟಿ, ದಟ್ ಈಸ್ ನಥಿಂಗ್ ಬಟ್ ಇಂಗ್ಲೀಷ್. ಇದು ಎಲ್ಲ ಎಕ್ಸಾಮಲ್ಲೂ ಇದ್ದೇ ಇರುತ್ತೆ. ಅದೇ ರೀತಿ ಕ್ವಾಂಟಿಟೇಟಿವ್ ಎಬಿಲಿಟಿ ಆ್ಯಂಡ್ ನಿಮಗೆ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್, ಅದೇ ರೀತಿ ರೀಸನಿಂಗ್ ಅಂತ ಹೇಳ್ತೀವಿ. ಈ ರೀಸನಿಂಗ್ ಇದಿಷ್ಟು ನಿಮಗೆ ಎಲ್ಲ ಎಕ್ಸಾಮ್ಗಳಲ್ಲೂ ಇದ್ದೇ ಇರುತ್ತೆ. ಇದು ಏನು ಚೇಂಜ್ ಆಗಲ್ಲ, ಕಾನ್ಸೆಪ್ಟ್ಗಳು ಚೇಂಜ್ ಆಗ್ಬೋದು ಅಷ್ಟೇ. ಇದರ ಜೊತೆಗೆ ಕೆಲವೊಂದು ಎಕ್ಸಾಮ್ಗಳಲ್ಲಿ ಜನರಲ್ ನಾಲೆಡ್ಜ್ ಆ್ಯಡ್ ಆಗುತ್ತೆ, ಕೆಲವೊಂದು ಎಕ್ಸಾಮ್ಗಳಲ್ಲಿ ನಿಮಗೆ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತಾರೆ. ಸಬ್ಜೆಕ್ಟ್ ನೇಮ್ ಚೇಂಜ್ ಮಾಡ್ತಾ ಹೋಗ್ತಾರೆ ಅಷ್ಟೇ, ಕಾನ್ಸೆಪ್ಟ್ಸ್ಗಳು ರಿಲೇಟೆಡ್ ಕಾನ್ಸೆಪ್ಟ್ಸೇ ಇರುತ್ತೆ ನಿಮಗೆ. ಹಾಗಾಗಿ ಯಾವ ಎಕ್ಸಾಮಿಗೆ ಹೋಗ್ಬೇಕಾದ್ರೆ ನೀವು ಜನರಲ್ ಅವೇರ್ನೆಸ್ನ ಓದಬೇಕು, ಅಥವಾ ಯಾವ ಎಕ್ಸಾಮಿಗೆ ಹೋಗ್ಬೇಕಾದ್ರೆ ನಿಮಗೆ ಜನರಲ್ ಅವೇರ್ನೆಸ್ ಇರೋದಿಲ್ಲ ಅನ್ನೋದು ಗೊತ್ತಾಗಬೇಕಾಗತ್ತೆ. ಎಲ್ಲ ಎಕ್ಸಾಮ್ಗಳಲ್ಲೂ GK ಪಾರ್ಟ್ ಇರೋದಿಲ್ಲ, ಕೆಲವೊಂದು ಎಕ್ಸಾಮ್ಗಳಲ್ಲಿ GK ಸೆಕ್ಷನ್ಸ್ ಇರುತ್ತೆ. ಹಾಗಾದರೆ ಇವತ್ತು ಈ XAT ಎಕ್ಸಾಮ್ ಪ್ಯಾಟ್ರನ್ ಗೊತ್ತಿದೆ ನಿಮಗೆ. ಹಾಗಾದರೆ XATಯಲ್ಲಿ ಏನು ಸಿಲೆಬಸ್ ಇರುತ್ತೆ, ಅಥವಾ ನೀವು ಯಾವೆಲ್ಲ ಕಾನ್ಸೆಪ್ಟನ್ನು ಸ್ಟಡಿ ಮಾಡಬೇಕು, ಅಥವಾ ಯಾವ ಬುಕ್ಸನ್ನು ರೆಫರ್ ಮಾಡಿದ್ರೆ ನಿಮಗೆ XAT ಎಕ್ಸಾಮ್ ಈಸಿ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. XAT ಎಕ್ಸಾಮಿನ ಸಿಲೆಬಸ್ ನೋಡ್ತಾ ಹೋಗೋದಾದರೆ ಫಸ್ಟ್ ಪಾರ್ಟ್ ನಿಮಗೆ ಗೊತ್ತಿದೆ, ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೀವಿ. ಹಾಗಾದರೆ ಈ ಡಿಸಿಷನ್ ಮೇಕಿಂಗಲ್ಲಿ ನಿಮಗೆ ಯಾವ ಕಾನ್ಸೆಪ್ಟ್ಸನ್ನು ಕೇಳ್ಬೋದು. ದ್ಯಾಟ್ ಈಸ್ ನಥಿಂಗ್ ಬಟ್ ಇಂಡೈರೆಕ್ಟ್ಲಿ ರಿಲೇಟೆಡ್ ಟು ರೀಸನಿಂಗ್. ಹಾಗಾಗಿ ರೀಸನಿಂಗ್ ಕಾನ್ಸೆಪ್ಟ್ಗಳನ್ನೇ ನಿಮಗಿಲ್ಲಿ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಅದು ಕೂಡ ಗೊತ್ತಿರಬೇಕಾಗತ್ತೆ. ಅನಾಲಿಟಿಕಲ್ ರೀಸನಿಂಗ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ ನಿಮಗೆ, ಅಥವಾ ಡಾಟಾಸ್ ಕೊಟ್ಬಿಟ್ಟು ಆ ಡಾಟಾ ಅರೇಂಜ್ಮೆಂಟ್ ಮಾಡಲಿಕ್ಕೆ ಕೇಳ್ಬೋದು. ಸಿಚುವೇಶನ್ಸ್, ಯಾವುದೋ ಒಂದು ಸಿಚುವೇಶನ್ಸ್ ಕೊಟ್ಬಿಟ್ಟು ಆ ಸಿಚುವೇಶನ್ ರಿಲೇಟೆಡ್ ಕ್ವಶನ್ಸ್ ಕೇಳ್ಬೋದು ನಿಮಗೆ. ಲಾಜಿಕಲ್ ರೀಸನಿಂಗ್, ಯಾವುದೊಂದು ಲಾಜಿಕನ್ನು ಯೂಸ್ ಮಾಡಿ ಬೇಸ್ಡ್ ಆನ್ ದಟ್ ಲಾಜಿಕ್ ಕ್ವಶನ್ಸನ್ನು ಕೇಳ್ಬೋದು. ಕ್ಯಾಸ್ಲೆಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ಕ್ಯಾಸ್ಲೆಟ್ಸಲ್ಲಿ ನಿಮಗೆ ಡಾಟಾ ಇಂಟರ್ಪ್ರಿಟೇಷನ್ಸ್ ಅವರು ಕೇಳ್ಬೋದು. ಅಸಂಪ್ಷನ್, ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಬೇಸ್ಡ್ ಆನ್ ದಟ್ ಅಸಂಪ್ಷನ್ಸನ್ನು ಕೇಳ್ಬೋದು. ಅಥವಾ ಕಾಂಪ್ಲೆಕ್ಸ್ ಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ಅದೇ ರೀತಿ ನಿಮಗೆ ಕಂಡೀಷನ್ಸ್ ಆ್ಯಂಡ್ ಗ್ರೂಪಿಂಗ್ ಕ್ವಶನ್ಸನ್ನು ಕೇಳ್ಬೋದು. ಅಥವಾ ಡಿಸಿಷನ್ ಮೇಕಿಂಗ್, ಯಾವುದೋ ಒಂದು ಸಿಚುವೇಶನ್ ಅಥವಾ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದರಲ್ಲಿ ಏನೋ ಒಂದು ರಿಲೇಟೆಡ್ ಆಸ್ಪೆಕ್ಟ್ಸ್ ಕೊಟ್ಬಿಟ್ಟು ನೀವು ಯಾವ ರೀತಿ ಡಿಸಿಷನ್ ಮೇಕಿಂಗ್ ಮಾಡ್ತೀರಾ. ಹಾಗಾಗಿ ಇದನ್ನು ನಾವು ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೀವಿ. ಆ ಡಿಸಿಷನ್ ಮೇಕಿಂಗ್ ರಿಲೇಟೆಡ್ ಆಸ್ಪೆಕ್ಟ್ಸನ್ನು ಕೂಡ ನಿಮಗಿಲ್ಲಿ ಕೇಳ್ಬೋದು. ಇದು XAT ಎಕ್ಸಾಮಲ್ಲಿ ನಿಮಗೆ ಡಿಸಿಷನ್ ಮೇಕಿಂಗ್ ಅನ್ನೋದು ಒಂದು ಹೊಸ ಸಬ್ಜೆಕ್ಟ್ ಆಗಿರುತ್ತೆ. ಬೇರೆ ಕ್ಯಾಟ್ ಆಗಲಿ, ಮ್ಯಾಟ್ ಆಗಲಿ ಅಥವಾ ಮ್ಯಾಟ್ ಎಕ್ಸಾಮ್ಗಳಲ್ಲಿ ಈ ಡಿಸಿಷನ್ ಮೇಕಿಂಗ್ ಅನ್ನುವಂತಹ ಸಬ್ಜೆಕ್ಟ್ಸ್ ಇರೋದಿಲ್ಲ. ಹಾಗಾದರೆ
ಈ ಫಸ್ಟ್ ಸೆಕ್ಷನ್ ನೀವು ಡಿಸಿಷನ್ ಮೇಕಿಂಗ್ ನೋಡಿದ್ರಿ. ನೆಕ್ಸ್ಟ್ ನೋಡೋದಾದ್ರೆ ವರ್ಬಲ್ ಅಂಡ್ ಲಾಜಿಕಲ್ ಎಬಿಲಿಟಿ ಅಂತ ಇದೆ. ಸೊ ಇಲ್ಲಿ ನಿಮಗೆ ವರ್ಬಲ್ ಅಂಡ್ ಲಾಜಿಕಲ್ ಎಬಿಲಿಟಿ ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ಇಂಗ್ಲಿಷ್ ಆಗಿರುತ್ತೆ, ಅಥವಾ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಆರ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂದ್ರೂ ಅದು ಕೂಡ ನಿಮಗೆ ವರ್ಬಲ್ ಅಂಡ್ ಲಾಜಿಕಲ್ ಎಬಿಲಿಟಿ ಆಗಿರುತ್ತೆ. ಆ ಸಬ್ಜೆಕ್ಟ್ಸ್ನ ನೇಮ್ ಚೇಂಜ್ ಮಾಡ್ತಾ ಹೋಗ್ತಾರೆ. ಸೊ ವರ್ಬಲ್ ಅಂಡ್ ಲಾಜಿಕಲ್ ಎಬಿಲಿಟಿ ಕಾನ್ಸೆಪ್ಟ್ಸ್ ಏನಿದೆ, ನೀವು ಪ್ರೀವಿಯಸ್ ಮ್ಯಾಟ್ ಮತ್ತು ಸಿ ಮ್ಯಾಟಿಗೆ ಕಂಪೇರ್ ಮಾಡಿದ್ರೆ ಅದೇ ಕಾನ್ಸೆಪ್ಟ್ಸ್ ಇಲ್ಲೂ ಇರುತ್ತೆ. ಅಲ್ಲೂ ನಿಮಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಇತ್ತು, ಇಲ್ಲೂ ರೀಡಿಂಗ್ ಕಾಂಪ್ರಿಹೆನ್ಷನ್ ಇದೆ. ಜಂಬಲ್ಡ್ ಪ್ಯಾರಾಗ್ರಾಫ್ ಆ ಎಕ್ಸಾಮಲ್ಲೂ ಇದೆ, ಇದರಲ್ಲೂ ಇದೆ. ವರ್ಡ್ ಯೂಸೇಜ್ ಅಲ್ಲೂ ನೋಡಿದ್ರಿ, ಇಲ್ಲೂ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ ಸಿ ಮ್ಯಾಟ್ ಎಕ್ಸಾಮಲ್ಲೂ ಇದೆ, ಅದೇ ರೀತಿ XAT ಎಕ್ಸಾಮಲ್ಲೂ ಇದೆ. ಕಾನ್ಟೆಕ್ಸ್ಚುವಲ್ ಯೂಸೇಜ್ ಆಫ್ ವೊಕ್ಯಾಬುಲರಿ ಅಥವಾ ಸೆಂಟೆನ್ಸ್ ಕಂಪ್ಲೀಷನ್ ಕ್ವಶನ್ಸ್ ಕೇಳ್ಬೋದು. ಆಂಟನಿಮ್ಸ್ ಸಿನಾಮ್ಸ್ ಇದಂತೂ ಎಲ್ಲ ಎಕ್ಸಾಮ್ಗಳಲ್ಲೂ ಇದ್ದೇ ಇರುತ್ತೆ, ಯಾಕಂದರೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಥವಾ ಪ್ಯಾಸೇಜ್ ಕ್ವಶನ್ಸ್ಗಳು ನಿಮಗೆ ಎಲ್ಲ ಎಕ್ಸಾಮಲ್ಲೂ ಕೇಳ್ತಾರೆ. ಹಾಗಾಗಿ ಆಂಟನಿಮ್ಸ್ ಸಿನಾಮ್ಸ್ ಕೂಡ ಕೇಳ್ತಾರೆ. ಕರೆಕ್ಷನ್ ಆಫ್ ಎರರ್ಸ್ ಇನ್ ಸೆಂಟೆನ್ಸ್, ದಟ್ ಈಸ್ ನಥಿಂಗ್ ಬಟ್ ಸ್ಪಾಟಿಂಗ್ ಎರರ್ಸ್ ಅಂತ ಹೇಳ್ತೀವಿ. ಪ್ಯಾರಾಗ್ರಾಫ್ ಕಂಪ್ಲೀಷನ್, ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಆ ಸೆಂಟೆನ್ಸ್ ಕಂಪ್ಲೀಷನ್ನು, ಪ್ಯಾರಾಗ್ರಾಫ್ ಕಂಪ್ಲೀಷನ್ನು ಯಾವ ರೀತಿ ಬೇಕಾದರೂ ಕೇಳ್ಬೋದು ನಿಮಗೆ. ಹಾಗಾಗಿ ಇಲ್ಲಿ ವರ್ಬಲ್ ಎಬಿಲಿಟಿ ಅಥವಾ ವರ್ಬಲ್ ಆ್ಯಂಡ್ ಲಾಜಿಕಲ್ ಎಬಿಲಿಟಿ ಅಂದರೆ ನೀವು ತುಂಬ ಕನ್ಫ್ಯೂಷನ್ ಆಗಬೇಡಿ, ದ್ಯಾಟ್ ಈಸ್ ನಥಿಂಗ್ ಬಟ್ ನಿಮ್ಮ ಇಂಗ್ಲೀಷ್ ಸೆಕ್ಷನ್ ಆಗಿರುತ್ತೆ ಇದು. ಹಾಗಾಗಿ ಇದು ಗೊತ್ತಿರಬೇಕು ನಿಮಗೆ. ಸಬ್ಜೆಕ್ಟಿನ ನೇಮ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಯಾವುದೋ ಡಿಫ್ರೆಂಟ್ ಸಬ್ಜೆಕ್ಟ್ ಅನ್ಕೋಬೇಡಿ. ನೆಕ್ಸ್ಟ್ ನೋಡೋದಾದರೆ ಕ್ವಾಂಟಿಟೇಟಿವ್ ಎಬಿಲಿಟಿ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್. ಸೊ ಈ ಸಬ್ಜೆಕ್ಟ್ಸ್ ಅಂತೂ ಎಲ್ಲ ಎಕ್ಸಾಮ್ಗಳಿರುತ್ತೆ, ಅದು ಕ್ಯಾಟ್ ಆಗಿರ್ಬೋದು, ಸಿ ಮ್ಯಾಟ್ ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು, ಪ್ರತಿಯೊಂದು ಎಕ್ಸಾಮ್ಗಳಲ್ಲೂ ಕ್ವಾಂಟಿಟೇಟಿವ್ ಎಬಿಲಿಟಿ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ಸ್ ಅನ್ನೋ ಕಾನ್ಸೆಪ್ಟ್ಸ್ ನೀವು ನೋಡ್ತಾ ಹೋಗ್ತೀರಾ. ಸೊ ಅದರಲ್ಲಿ ಪರ್ಸೆಂಟೇಜ್ ಅನ್ನೋಂಥದ್ದು ಕೂಡ ಕ್ವಾಂಟಿಟೇಟಿವ್ ಅಥವಾ ಡಾಟಾ ಇಂಟರ್ಪ್ರಿಟೇಷನ್ ನಿಮಗೆ ಯೂಸ್ ಆಗುತ್ತೆ. ಅದು ಪ್ರಾಫಿಟ್ ಆ್ಯಂಡ್ ಲಾಸು ಕೂಡ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ಸೇ. ಅದೇ ರೀತಿ ರೇಷಿಯೋ ಪ್ರಪೋರ್ಷನ್ ಆಗಿರ್ಬೋದು, ಡಾಟಾ ಇಂಟರ್ಪ್ರಿಟೇಷನ್ಸ್ ಆಗಿರ್ಬೋದು, ಟೈಮ್ ಆ್ಯಂಡ್ ವರ್ಕ್ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಟೈಮ್ ಡಿಸ್ಟೆನ್ಸ್ ಸ್ಪೀಡ್ ಆಗಿರ್ಬೋದು, LCM ಆ್ಯಂಡ್ HCF ಆಗಿರ್ಬೋದು, ಅಥವಾ ಟೇಬಲ್ಸ್ ಆ್ಯಂಡ್ ಕ್ಯಾಸ್ಲೆಟ್ DI ಮೇಲೆ ಕ್ವಶನ್ಸನ್ನು ಕೇಳ್ಬೋದು. ನಿಮಗೆ ಪ್ರಾಬಬಿಲಿಟಿ ಬೇಸ್ಡ್ ಕ್ವಶನ್ಸನ್ನು ಕೇಳ್ಬೋದು. ಸೊ ಐದರ್ ಇಟ್ ಈಸ್ ಕಾಯಿನ್ ಆಗಿರ್ಬೋದು, ಕಾರ್ಡ್ಸ್ ಆಗಿರ್ಬೋದು, ವೆನ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಆವ್ರೇಜ್ ಆ್ಯಂಡ್ ಪಾರ್ಟ್ನರ್ಶಿಪ್ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ಅಲಿಗೇಷನ್ ಆ್ಯಂಡ್ ಮಿಕ್ಸ್ಚರ್ಸ್ ಕ್ವಶನ್ಸ್ ಇರುತ್ತೆ ನಿಮಗೆ, ಅಥವಾ ಆಲ್ಜಿಬ್ರಾ ರಿಲೇಟೆಡ್ ಆಗಿರ್ಬೋದು. ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಕ್ವಶನ್ಸನ್ನು ಕೂಡ ಕೇಳ್ಬೋದು, ಇದು ಗೊತ್ತಿರಬೇಕಾಗತ್ತೆ. ಲೀನಿಯರ್ ಆ್ಯಂಡ್ ಕ್ವಾಡ್ರೆಟಿಕ್ ಈಕ್ವೇಷನ್ಸ್ನ ಕೇಳ್ತಾರೆ. ಸರ್ಡ್ಸ್ ಆ್ಯಂಡ್ ಇಂಡಿಸಸ್ ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಇನ್ಇಕ್ವಾಲಿಟೀಸ್ ಆಗಿರ್ಬೋದು, ಲಾಗ್ರಿದಮ್ಸ್ ಆಗಿರ್ಬೋದು, ನಂಬರ್ಸ್ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ಬೋದು. ಮೆನ್ಸುರೇಷನ್, ಅದೇ ರೀತಿ ಜಿಯೋಮೆಟ್ರಿ ಆ್ಯಂಡ್ ಟ್ರಿಗ್ನೋಮೆಟ್ರಿ ರಿಲೇಟೆಡ್ ಕ್ವಶನ್ಸನ್ನು ಕೇಳ್ತಾರೆ. ಹಾಗಾಗಿ ಈ ಕ್ವಾಂಟಿಟೇಟಿವ್ ಎಬಿಲಿಟಿ ಅಥವಾ ಡಾಟಾ ಇಂಟರ್ಪ್ರಿಟೇಷನ್ ಅನ್ನೋ ಸಬ್ಜೆಕ್ಟ್ ಏನಿದೆ, ಎಲ್ಲ ಎಕ್ಸಾಮಲ್ಲೂ ಈ ಸಬ್ಜೆಕ್ಟ್ ಕೇಳ್ತಾರೆ. ಹಾಗಾಗಿ ಈ ಸಬ್ಜೆಕ್ಟ್ ಕೇಳಿದರೆ ನಿಮಗೆ ಕಾನ್ಸೆಪ್ಟ್ಸ್ ಏನು ವೇರಿಯೇಷನ್ಸ್ ಇರಲ್ಲ, ಎಲ್ಲ ಎಕ್ಸಾಮಲ್ಲೂ ಸೇಮ್ ಕಾನ್ಸೆಪ್ಟ್ಸೇ ಕೇಳಿರ್ತಾರೆ. ಸೊ ಈ ಕಾನ್ಸೆಪ್ಟ್ಸ್ಗಳು ನಿಮಗೆ ಎಲ್ಲ ಎಕ್ಸಾಮಲ್ಲೂ ರಿಪೀಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಕ್ವಾಂಟಿಟೇಟಿವ್ ಎಬಿಲಿಟಿ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ಸ್ ಅನ್ನೋದು ನಿಮಗೆ ಗೊತ್ತಿರಲೇಬೇಕಾಗುತ್ತೆ. ಸೊ ಯಾವುದೇ ಎಕ್ಸಾಮ್ ತಗೊಂಡ್ರು ನೀವು ಅಲ್ಲಿ ಈ ಕಾನ್ಸೆಪ್ಟ್ಸ್ಗಳು ನಿಮಗೆ ಗೊತ್ತಿರಲೇಬೇಕು. ಸೊ ನೆಕ್ಸ್ಟ್ ನೋಡೋದಾದರೆ ಜನರಲ್ ನಾಲೆಡ್ಜ್. ಸೊ ಜನರಲ್ ನಾಲೆಡ್ಜ್ ಅನ್ನೋದು ನಿಮಗೆ XATಯಲ್ಲಿರುತ್ತೆ. ಅದೇ ರೀತಿ GK ಅಥವಾ ಜನರಲ್ ಅವೇರ್ನೆಸ್ ಅಂತ ಹೇಳಿದ್ರಿ CMAT ಎಕ್ಸಾಮಲ್ಲಿ, ಅಥವಾ ನಿಮಗೆ ಮ್ಯಾಟ್ ಎಕ್ಸಾಮಲ್ಲಿ ಅದೇ ಜನರಲ್ ನಾಲೆಡ್ಜನ್ನು ಇಂಡಿಯನ್ ಆ್ಯಂಡ್ ಗ್ಲೋಬಲ್ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರಿ. ಆದರೆ ಕ್ಯಾಟಲ್ಲಿ ನಿಮಗೆ ಜನರಲ್ ಅವೇರ್ನೆಸ್ ಇರಲಿಲ್ಲ. ಸೊ ಇಲ್ಲಿ ಒಂದೊಂದು ರೀತಿ ಒಂದೊಂದು ಎಕ್ಸಾಮಲ್ಲಿ ಒಂದೊಂದು ನೇಮ್ಸನ್ನು ಕೊಡ್ತಾ ಹೋಗ್ತಾರೆ ಸೆಕ್ಷನ್ನಿಗೆ. ಸೊ ಇಲ್ಲಿ ನಿಮಗೆ ಇಂಡಿಯನ್ ಆ್ಯಂಡ್ ಗ್ಲೋಬಲ್ ಎನ್ವಿರಾನ್ಮೆಂಟ್ ಇತ್ತು ಮ್ಯಾಟಲ್ಲಿ, ಅಲ್ಲೂ ನೋಡಿದ್ರಿ ನೀವು ಹಿಸ್ಟ್ರಿ ಇತ್ತು, ಜಿಯೋಗ್ರಫಿ ಇತ್ತು. ಇಲ್ಲಿ ಜನರಲ್ ನಾಲೆಡ್ಜಲ್ಲಿ ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಕೇಳ್ಬೋದು. ಹಾಗಾಗಿ ಈ ಜನರಲ್ ನಾಲೆಡ್ಜ್ ಏನಿದೆ XATಯ ಸಿಲೆಬಸ್ಸಲ್ಲಿ ಅವಾರ್ಡ್ಸ್ ಆ್ಯಂಡ್ ವಿನ್ನರ್ಸ್, ಅವಾರ್ಡ್ಸ್ ಆ್ಯಂಡ್ ಹಾನರ್ಸ್ ಅಥವಾ ಅವಾರ್ಡ್ಸ್ ಆ್ಯಂಡ್ ವಿನ್ನರ್ಸ್ ಕೇಳ್ಬೋದು. ಯಾರಿಗೆಲ್ಲ ಯಾವ್ಯಾವ ಅವಾರ್ಡ್ ಸಿಕ್ಕಿದೆ, ಅದು ನೊಬೆಲ್ ಪ್ರೈಸ್ ಆಗಿರ್ಬೋದು ಅಥವಾ ಯಾವುದೇ ಅವಾರ್ಡ್ಸ್ ಆಗಿರ್ಬೋದು. ಬಿಸ್ನೆಸ್ ಆ್ಯಂಡ್ ಪೊಲಿಟಿಕ್ಸ್, ಬಿಸ್ನೆಸ್ ಫೀಲ್ಡಲ್ಲಿ ಅಥವಾ ಬಿಸ್ನೆಸ್ ವರ್ಲ್ಡಲ್ಲಿ ಯಾವುದಾದ್ರೂ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದ್ದರೆ ಕೇಳ್ಬೋದು. ಗವರ್ನಮೆಂಟ್ ಆ್ಯಂಡ್ ಎಕಾನಮಿ ರಿಲೇಟೆಡ್ ಕ್ವಶನ್ಸನ್ನು ಕೂಡ ಕೇಳ್ತಾರೆ. ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಇಂಡಿಯನ್ ಹಿಸ್ಟ್ರಿ ಆಗಿರ್ಬೋದು ಅಥವಾ ನಿಮಗೆ ಯಾವುದೇ ಮಾಡರ್ನ್ ಹಿಸ್ಟ್ರಿ ಆಗಿರ್ಬೋದು. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸೊ ಕಾನ್ಸ್ಟಿಟ್ಯೂಷನಲ್ಲಿ ನಿಮಗೆ ಆರ್ಟಿಕಲ್ಸ್ ಕೇಳ್ಬೋದು. ಅಥವಾ ಫಂಡಮೆಂಟಲ್ ರೈಟ್ಸ್ ಅಥವಾ ಫಂಡಮೆಂಟಲ್ ಡ್ಯೂಟೀಸ್ ರಿಲೇಟೆಡ್ ಕ್ವಶನ್ಸ್ ಕೇಳ್ಬೋದು. ಅಥವಾ ಯಾವುದೇ ರೀತಿಯ ನಿಮಗೆ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಕ್ವಶನ್ಸನ್ನು ಕೇಳ್ಬೋದು. ಅದು ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಪ್ರೆಸಿಡೆಂಟ್ ಆಗಿರ್ಬೋದು, ಯಾವುದೇ, ಅಥವಾ ಎಮರ್ಜೆನ್ಸಿ ಆಗಿರ್ಬೋದು, ಯಾವುದೇ ರೀತಿಯ ಎಮರ್ಜೆನ್ಸಿ ಪವರ್ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ವರ್ಲ್ಡ್ ಇವೆಂಟ್ಸ್, ವರ್ಲ್ಡಲ್ಲಿ ಯಾವ್ದಾದ್ರು ಇವೆಂಟ್ಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಆ ಇವೆಂಟ್ಸ್ಗಳು ಕೇಳ್ಬೋದು. ಸ್ಟ್ಯಾಟಿಕ್ GK ಅಂದರೆ ಸ್ಟೇಟ್ ವೈಸಲ್ಲಿ ಡ್ಯಾನ್ಸ್ ಆಗಿರ್ಬೋದು, ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ಅಥವಾ
ಫೆಸ್ಟಿವಲ್ ಆಗಿರ್ಬೋದು, ಡ್ಯಾಮ್ಸ್ ಆಗಿರ್ಬೋದು, ಇದನ್ನು ಕೇಳ್ಬೋದು ನಿಮಗೆ, ಅಥವಾ ಥರ್ಮಲ್ ಪವರ್ ಪ್ಲಾಂಟ್, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಯಾವ ಸ್ಟ್ರಾಟಜಿಗೆ ಬೇಕಾದರೂ ಕೇಳ್ಬೋದು. ಫೇಮಸ್ ಪರ್ಸನಾಲಿಟೀಸ್, ಯಾವುದಾದ್ರೂ ಫೇಮಸ್ ಪರ್ಸನಾಲಿಟೀಸ್ ಇದ್ದರೆ ಅವರ ಬಗ್ಗೆ ಕೇಳ್ಬೋದು. ನೆಕ್ಸ್ಟು ಕರೆಂಟ್ ಅಫೇರ್ಸ್, ಅಂದರೆ ಲೇಟೆಸ್ಟ್ ಕರೆಂಟ್ ಅಫೇರ್ಸ್ ಯಾವುದಾದ್ರೂ ಕ್ವಶನ್ಸ್ ಇದ್ದರೆ ಅದನ್ನು ಕೂಡ ಕೇಳ್ಬೋದು ನಿಮಗೆ. ಸೊ ಇದು ನಿಮ್ಮ XAT ಎಕ್ಸೇವರ್ ಆಪ್ಟಿಟ್ಯೂಡ್ ಟೆಸ್ಟಿನ ಜನರಲ್ ನಾಲೆಡ್ಜ್ ಪಾರ್ಟ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಯಾವುದೇ ಕಾನ್ಸೆಪ್ಟ್ ಬೇಸ್ ಮೇಲೆ ಕ್ವಶನ್ಸನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಅದೇ ರೀತಿ ನೀವು ಬುಕ್ಸ್ ರೆಫರೆನ್ಸಿಗೆ ಬಂದರೆ XAT ಸಿಲೆಬಸ್ಸಲ್ಲಿ ಅಥವಾ XAT ಏನು ಎಕ್ಸಾಮ್ ಇದೆ, ಡಿಸಿಷನ್ ಮೇಕಿಂಗ್ ಅನ್ನುವಂತಹ ಕಾನ್ಸೆಪ್ಟ್ ನೋಡಿದ್ರಿ ಅಥವಾ ಸಬ್ಜೆಕ್ಟ್ ನೋಡಿದ್ರಿ. ಈ ಡಿಸಿಷನ್ ಮೇಕಿಂಗ್ ಅನ್ನುವಂತಹ ಸಬ್ಜೆಕ್ಟ್ಸಿನ ಬುಕ್ಸಿಗೆ ಬಂದರೆ ನೀವು ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೀವಿ. ಸೊ ಗೌತಮ್ ಪುರಿ ಅವರು ಬರೆದಿರ್ತಕ್ಕಂತಹ ಡಾಟಾ ಇಂಟರ್ಪ್ರಿಟೇಷನ್ಸ್ ಬುಕ್ಸನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಅದೇ ರೀತಿ ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಫಾರ್ ಕ್ಯಾಟ್, ದಟ್ ಈಸ್ ರಿಟನ್ ಬೈ ನಿಶಿತ್ ಕೆ ಸಿನ್ಹಾ. ಸೊ ಕ್ಯಾಟಿಗೇನು ನೀವು ಎಕ್ಸಾಮ್ ಯೂಸ್ ಮಾಡ್ತೀರೋ, ಕ್ಯಾಟಿಗೇನು ಬುಕ್ಸ್ ಯೂಸ್ ಮಾಡ್ತೀರೋ ಅದನ್ನು XATಗೂ ಕೂಡ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ನೀವು ಒಂದು ಎಕ್ಸಾಮಿಗೆ ಬುಕ್ಸ್ ತೊಗೊಂಡ್ರೆ ಸೊ ಅದನ್ನು ಮೋರ್ ದೆನ್ ಒಂದು ಎಕ್ಸಾಮಿಗೆ ಯೂಸ್ ಮಾಡ್ಬೋದು. ಕ್ಯಾಟಿಗೆ, ಸಿಮ್ಯಾಟಿಗೆ, ಮ್ಯಾಟು, XAT. ನೆಕ್ಸ್ಟ್ ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಡಾಟಾ ಸಫಿಷಿಯನ್ಸಿ, ದ್ಯಾಟ್ ಈಸ್ ಅನೀಶಾ. ಸೊ ಈ ಬುಕ್ಸನ್ನು ಕೂಡ ನೀವು ಯೂಸ್ ಮಾಡ್ಬೋದು ಅಥವಾ ರೆಫರ್ ಮಾಡ್ಬೋದು. ಹೌ ಟು ಪ್ರಿಪೇರ್ ಫಾರ್ ಡಾಟಾ ಇಂಟರ್ಪ್ರಿಟೇಷನ್ ಫಾರ್ ಕ್ಯಾಟ್, ದ್ಯಾಟ್ ಈಸ್ ರಿಟನ್ ಬೈ ಅರುಣ್ ಶರ್ಮಾ. ಈ ಬುಕ್ಸನ್ನು ಕೂಡ ನೀವು ಡಿಸಿಷನ್ ಮೇಕಿಂಗ್ ಸಬ್ಜೆಕ್ಟ್ಸಿಗೆ ರೆಫರ್ ಮಾಡ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ಇದು ನಿಮಗೆ ಫಸ್ಟ್ ಪಾರ್ಟ್ ಆಯಿತು XAT ಟೆಸ್ಟಲ್ಲಿ ಡಿಸಿಷನ್ ಮೇಕಿಂಗ್ ಕಾನ್ಸೆಪ್ಟ್ಸ್ ಅನ್ನೋದಕ್ಕೆ. ನೆಕ್ಸ್ಟು ವರ್ಬಲ್ ಆ್ಯಂಡ್ ಲಾಜಿಕಲ್ ಎಬಿಲಿಟಿ, ದಟ್ ಈಸ್ ನಥಿಂಗ್ ಬಟ್ ಇಂಗ್ಲೀಷ್ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಬುಕ್ಸಿಗೆ ಬಂದರೆ ವರ್ಲ್ಡ್ ಪವರ್ ಮೇಡ್ ಈಸಿ, ನಾರ್ಮನ್ ಲೆವಿಸ್ ಅವರ ಬುಕ್ಸ್ ಆಗಿರ್ಬೋದು. ಆಬ್ಜೆಕ್ಟಿವ್ ಜನರಲ್ ಇಂಗ್ಲೀಷ್, ದಟ್ ಈಸ್ RS ಅಗರ್ವಾಲ್ ಆ್ಯಂಡ್ ವಿಕಾಸ್ ಅಗರ್ವಾಲ್. ಸೊ RS ಅಗರ್ವಾಲ್ ಮತ್ತು ವಿಕಾಸ್ ಅಗರ್ವಾಲ್ ಬರೆದಿರ್ತಕ್ಕಂತಹ ಆಬ್ಜೆಕ್ಟಿವ್ ಜನರಲ್ ಇಂಗ್ಲೀಷ್ ಅನ್ನುವಂತಹ ಬುಕ್ಸನ್ನು ಯೂಸ್ ಮಾಡ್ಬೋದು ನೀವು. ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್, ರೆನ್ ಆ್ಯಂಡ್ ಮಾರ್ಟಿನ್. ಸೊ ರೆನ್ ಮತ್ತು ಮಾರ್ಟಿನ್ ಬರೆದಿರ್ತಕ್ಕಂತಹ ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್ ಅನ್ನುವಂಥ ಬುಕ್ಸನ್ನು ಯೂಸ್ ಮಾಡ್ಬೋದು. ಸ್ಟೂಡೆಂಟ್ಸ್ ಕಂಪ್ಯಾನಿಯನ್ ಬುಕ್, ಸೊ ಇದನ್ನು ಕೂಡ ದಿ ಬೆಸ್ಟ್ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಈ ರೀತಿ ಡಿಫ್ರೆಂಟ್ ಬುಕ್ಸನ್ನು ಯೂಸ್ ಮಾಡಿದರೆ ನಿಮಗೆ ಸೋರ್ಸಸ್ ಆಗಲಿ ಅಥವಾ ಮೆಟೀರಿಯಲ್ಸ್ ಆಗಲಿ ಅಡಿಷ್ನಲ್ ಮೆಟೀರಿಯಲ್ಸ್ ಸಿಗ್ತಾ ಹೋಗುತ್ತೆ. ಸೊ ಒಂದೊಂದು ಬುಕ್ಸಲ್ಲಿ ಒಂದೊಂದು ರೀತಿಯ ಮೆಟೀರಿಯಲ್ಸ್ ಅಥವಾ ಒಂದೊಂದು ರೀತಿಯ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಸೊ ಇದು ನಿಮ್ಮ ವರ್ಬಲ್ ಆ್ಯಂಡ್ ಲಾಜಿಕಲ್ ಎಬಿಲಿಟಿ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟು ಬುಕ್ಸ್ ಫಾರ್ ರೆಫರೆನ್ಸಲ್ಲಿ ಕ್ವಾಂಟಿಟೇಟಿವ್ ಎಬಿಲಿಟಿ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ಸ್ ಅಂತ ಹೇಳ್ತೀವಿ. ಸೊ ಇದು ಕೂಡ ನಿಮಗೆ XAT ಎಕ್ಸಾಮಲ್ಲಿ ಕೇಳುವಂತಹ ಒಂದು ಇಂಪಾರ್ಟೆಂಟ್ ಸೆಕ್ಷನ್ ಆಗಿರುತ್ತೆ. ಸೊ ಎಲ್ಲ ಎಕ್ಸಾಮ್ಗಳಲ್ಲೂ ಕೇಳ್ತಾರೆ. ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಗಿರ್ಬೋದು ಅಥವಾ ಕ್ವಾಂಟಿಟೇಟಿವ್ ಎಬಿಲಿಟಿ ಆಗಿರ್ಬೋದು. ಸೊ ಇಲ್ಲಿ ಬುಕ್ಸಿಗೆ ಬಂದರೆ ನೀವು ಹೌ ಟು ಪ್ರಿಪೇರ್ ಫಾರ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಫಾರ್ ಕ್ಯಾಟ್, ದಟ್ ಈಸ್ ಅರುಣ್ ಶರ್ಮಾ. ಸೊ ಅರುಣ್ ಶರ್ಮಾ ಅವರು ಬರೆದಿರ್ತಕ್ಕಂತಹ ಸೊ ಕ್ಯಾಟ್ ಎಕ್ಸಾಮಿಗೆ ನೀವು ಬುಕ್ಸ್ ತೊಗೊಂಡ್ರೆ ಅದೇ ಬುಕ್ಸಲ್ಲಿ ನೀವು ಮ್ಯಾಟ್ ಎಕ್ಸಾಮಿಗೂ ಕೂಡ ಪ್ರಿಪೇರ್ ಆಗ್ಬೋದು. ನೆಕ್ಸ್ಟು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕ್ವಾಂಟಮ್ ಕ್ಯಾಟ್ ಕಾಮನ್ ಅಡ್ಮಿಷನ್ ಟೆಸ್ಟ್ ಫಾರ್ ಅಡ್ಮಿಷನ್ ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಸರ್ವೇಶ್ ಕೆ ವರ್ಮಾ ಅವರು ಬರೆದಿರ್ತಕ್ಕಂತಹ ಬುಕ್ಸು. ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಅಭಿಜಿತ್ ಗುಹಾ ಅಥವಾ ಗುಹಾ ಅಭಿಜಿತ್ ಅಂತ ಹೇಳ್ತೀವಿ. ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಡಾಟಾ ಸಫಿಷಿಯನ್ಸಿ, ಅನಂತ ಆಶಿಷ ಅಥವಾ ಅರಿಹಂತ್ ಪಬ್ಲಿಕೇಶನ್ಸ್ ಅವರ ಬುಕ್ಸ್ ಆಗಿರುತ್ತೆ, ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಡಾಟಾ ಸಫಿಷಿಯನ್ಸಿ. ಸೊ ಎಲ್ಲ ಬುಕ್ಸನ್ನು ರೆಫರ್ ಮಾಡಿದ್ದೆ ಆದಲ್ಲಿ ನಿಮಗೆ ಕ್ವಾಂಟಿಟೇಟಿವ್ ಎಬಿಲಿಟಿ ಅಥವಾ ಡಾಟಾ ಇಂಟರ್ಪ್ರಿಟೇಷನ್ಸ್ ಕೂಡ ಈಸಿ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಜನರಲ್ ನಾಲೆಡ್ಜ್ ಸೆಕ್ಷನ್ಸ್ ಇದೆ. ಸೊ ಜನರಲ್ ನಾಲೆಡ್ಜಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ನೀವು ಜನರಲ್ ನಾಲೆಡ್ಜಿಗೆ ಬುಕ್ಸ್ ಓದೋದಕ್ಕಿಂತ ಜರ್ನಲ್ಸ್ ಅಥವಾ ಮ್ಯಾಗ್ಝಿನ್ಸ್ ಅಥವಾ ನ್ಯೂಸ್ ಪೇಪರ್ಸನ್ನ ಓದಬೇಕಾಗತ್ತೆ. ಅದರಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಅಥವಾ ಜನರಲ್ ನಾಲೆಡ್ಜು ನೀವು ಚೆನ್ನಾಗಿ ಅಪ್ಗ್ರೇಡ್ ಆಗ್ಬೋದು. ಸೊ ನ್ಯೂಸ್ ಪೇಪರ್ಸ್ ಅಥವಾ ಜರ್ನಲ್ಸನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಕರೆಂಟ್ ಅಫೇರ್ಸಿಗೆ ದಿ ಹಿಂದೂ ನ್ಯೂಸ್ ಪೇಪರ್ಸ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ಆಗಿರ್ಬೋದು, ವಾಲ್ ಸ್ಟ್ರೀಟ್ ಜರ್ನಲ್ಸ್ ಆಗಿರ್ಬೋದು, ಬಿಸ್ನೆಸ್ ಟುಡೇ ಆಗಿರ್ಬೋದು, ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ ಇದು ನಿಮಗೆ ಮ್ಯಾಗ್ಝಿನ್ ಆಗಿರುತ್ತೆ. ಎಕನಾಮಿಕ್ ಟೈಮ್ಸ್ ಆಗಿರ್ಬೋದು, ಹಿಂದೂ ಬಿಸ್ನೆಸ್ ಲೈನ್ ಪೇಪರ್ ಯೂಸ್ ಮಾಡಿ, ಫೈನಾನ್ಷಿಯಲ್ ಟೈಮ್ಸ್ ಯೂಸ್ ಮಾಡಿ ಅಥವಾ ಬಿಸ್ನೆಸ್ ವರ್ಡ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಕಂಪಾಸ್ ಕ್ಯಾರಿಯರ್ ಲಾಂಚರ್. ಸೊ ಇದು ಯಾವುದನ್ನು ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ನ್ಯೂಸ್ ಪೇಪರು, ಜರ್ನಲ್ಲು, ಮ್ಯಾಗ್ಝಿನ್ಸು ಯಾವುದನ್ನು ಬೇಕಾದ್ರೂ ಯೂಸ್ ಮಾಡ್ಬೋದು ನೀವು ಜನರಲ್ ನಾಲೆಡ್ಜ್ ಅಥವಾ ಜನರಲ್ ಅವೇರ್ನೆಸ್ ಕಾನ್ಸೆಪ್ಟ್ಸಿಗೆ. ಹಾಗಾಗಿ
ನಿಮಗೆ ಜನರಲ್ ಅವೇರ್ನೆಸ್ ಅಥವಾ ಜನರಲ್ ನಾಲೆಡ್ಜ್ ಅನ್ನೋದು ಕೂಡ ಗೊತ್ತಿರಬೇಕಾಗುತ್ತೆ, ಎಲ್ಲೆಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದು. ಸೊ ಅದೇ ರೀತಿ ನಿಮಗೆ ಇನ್ನಷ್ಟು ಮೆಟೀರಿಯಲ್ಸ್ಗಾಗಿ ಸೊ ನೀವು ನಮ್ಮೊಂದಿಗೆ ಜಾಯ್ನ್ ಆಗ್ಬೋದು. ಅಚೀವರ್ಸ್ ಕ್ಲಬ್ ಅನ್ನೋಂತಹ ಟೆಲಿಗ್ರಾಮ್ ಗ್ರೂಪ್ ಏನಿದೆ ಸೊ ಅದಕ್ಕೂ ಕೂಡ ನೀವು ಜಾಯ್ನ್ ಆಗಿ ಅಲ್ಲೂ ನಿಮಗೆ ಡೈಲಿ ನ್ಯೂಸ್ ಪೇಪರ್ಸ್ ಅಥವಾ ಕಾನ್ಸೆಪ್ಟ್ ವೈಸ್ ಸ್ಟಡಿ ಮೆಟೀರಿಯಲ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಸಿಗ್ತಾ ಹೋಗುತ್ತೆ. ಅಥವಾ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು. ಸೊ ಇದರಲ್ಲೂ ಕೂಡ ನಿಮಗೆ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ಯಾರೆಲ್ಲ ಮುಂಬರುವಂತಹ ಕ್ಯಾಟ್ ಎಕ್ಸಾಮ್ ಆಗಿರ್ಬೋದು ಅಥವಾ ಮ್ಯಾಟ್ ಎಕ್ಸಾಮ್ ಆಗಿರ್ಬೋದು ಅಥವಾ ಸಿ ಮ್ಯಾಟ್ ಆಗಿರ್ಬೋದು ಅಥವಾ ಯಾವುದೇ MBA ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ಬೋದು, ಸೊ MBA ಎಂಟ್ರೆನ್ಸ್ ಎಕ್ಸಾಮನ್ನು ಫೋಕಸ್ ಮಾಡ್ತಾ ಇದ್ದೀರಾ ಅಥವಾ MBA ಅನ್ನುವಂತಹ ಡ್ರೀಮ್ ಇಟ್ಕೊಂಡಿದ್ದೀರಾ, ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸೊ ನಾನು ಇವತ್ತು ಈ ಕಾನ್ಸೆಪ್ಟ್ಸನ್ನು ಅಥವಾ ಈ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.